ಇನ್ನು ಬಿಲ್ ವಿಚಾರಕ್ಕೆ ಪಬ್ನಲ್ಲಿ ಕಿರಿಕಾಗಿ ಫುಲ್ ಮಾರಾಮಾರಿಯಾಗಿದೆ. ಬರ್ತ್ಡೇ ಪಾರ್ಟಿಗೆ ಬಂದವರಿಂದ ಮ್ಯಾನೇಜರ್ಗೆ ಹಲ್ಲೆ ಆಗಿದೆ. ಹಲ್ಲೆ ಮಾಡುವಂತ ದೃಶ್ಯ ಪಬ್ನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸೆಲೆಬ್ರೇಷನ್ ಮಾಡಕ್ಕೆ ಬಂದವರು ಮಾರಾಮಾರಿ ಮಾಡಿಕೊಂಡಿದ್ದಾರೆ. ಬರ್ತ್ಡೇ ಪಾರ್ಟಿಗೆ ಬಂದವರಿಂದ ಮ್ಯಾನೇಜರ್ಗೆ ಹಲ್ಲೆ ಆಗಿದೆ. ಇನ್ನು ಹಲ್ಲೆ ಮಾಡುವ ದೃಶ್ಯ ಪಬ್ನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮೈಸೂರಿನ ಅಗ್ರಹಾರದ ಸಿಪಾಯಿ ಗ್ರಾಂಡೆ ಪಬ್ನಲ್ಲಿ ಗಲಾಟೆ ಆಗಿರೋದು. ಎಣ್ಣೆ ಪಾರ್ಟಿಗೆ 15,000 ಬಿಲ್ ಮಾಡಿದ್ದ 7 ಯುವಕರ ಟೀಮ್ ಬಿಲ್ ಅಮೌಂಟ್ ಕೇಳಿದ್ದಕ್ಕೆ ಮಾತಿಗೆ ಮಾತು ಬೆಳೆದು ಗಲಾಟೆ ಆಗಿದೆ. ಕಾರ್ಡ್ ಮೂಲಕ ಪೇ ಮಾಡ್ತೀವಿ ಅಂತ ಹೊರಗೆ ಕರೆಸಿ ಹಲ್ಲೆಯನ್ನ ಮಾಡಿದ್ದಾರೆ. ಮೈಸೂರಿನ ನಜರ್ಬಾದ್ ಯುವಕರ ಟೀಮ್ನಿಂದ ಹಲ್ಲೆ ಆಗಿದೆ. ಪಬ್ ಮ್ಯಾನೇಜರ್ ವಿನಯ್ ಮೇಲೆ ಮನ ಬಂದಂತೆ ಹಲ್ಲೆಯನ್ನ ನಡೆಸಿದ್ದಾರೆ. ಪಬ್ ಮ್ಯಾನೇಜರ್ ವಿನಯ್ 23 ಗ್ರಾಂ ಚಿನ್ನದ ಸರ ಕೂಡ ದರೋಡೆಯಾಗಿದೆ. ಹಲ್ಲೆ ಕೇಸ್ ಸಂಬಂಧ ಕೆಆರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡಿ, ಬಿಲ್ ಕೊಡಿ ಅಂತ ಕೇಳಿದಕ್ಕೆ ಪಬ್ನಲ್ಲಿ ಕಿರಿಕಾಗಿದೆ. ಮ್ಯಾನೇಜರ್ಗೆ ಹಲ್ಲೆಯನ್ನ ಮಾಡಿದ್ದಾರೆ. ಬರ್ತ್ಡೇ ಪಾರ್ಟಿಗೆ ಅಂತ ಬಂದಂಥವರು ಮ್ಯಾನೇಜರ್ನನ್ನ ಹೊರಗೆ ಕರೆಸಿ ಕಾರ್ಡ್ ಮೂಲಕ ಪೇ ಮಾಡ್ತೀವಿ ಅಂತ ಹೇಳಿ ಆತನ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ. ನೋಡ್ಬೋದು ದೃಶ್ಯಾವಳಿಗಳಲ್ಲಿ, CCTV ದೃಶ್ಯಾವಳಿಗಳಲ್ಲಿ ಸರಿಯಾಗಿರುವಂಥ ದೃಶ್ಯಾವಳಿ ಇದು. ನೋಡಿ, ಪಬ್ಗೆ ಪಾರ್ಟಿ ಮಾಡೋದಕ್ಕೆ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಬಿಲ್ ಆಗಿದೆ. ಆ ಬಿಲ್ಲನ್ನು ಕೇಳಿದ್ದಕ್ಕೆ ಆತನ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಅದು ಹೊರಗಡೆ ಕರೆಸಿ, ಹೋಟೆಲ್ನ ಹೊರಗಡೆ ಕರೆಸಿ ಆತನ ಮೇಲೆ ಹಲ್ಲೆಯನ್ನು ನಡೆಸಿರುವಂಥ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ನೋಡಿ, ಮಾರಾಮಾರಿ ನಡೆದಿರೋದು. ಒಂದು ಕಡೆ ಹೋಟೆಲ್ ಸಿಬ್ಬಂದಿಗಳು, ಇದರ ಜೊತೆಗೆ ಆ ಯುವಕರ ತಂಡ ಹಲ್ಲೆ ಮಾಡುವಂಥ ದೃಶ್ಯ ಪಬ್ನ CC ಕ್ಯಾಮೆರಾದಲ್ಲಿ ಕೂಡ ಸರಿಯಾಗಿದೆ. ಹೆಚ್ಚು ಕಮ್ಮಿ 15,000 ರೂಪಾಯಿ ಬಿಲ್ ಆಗಿತ್ತು. ಮೈಸೂರಿನ ಅಗ್ರಹಾರದ ಸಿಪಾಯಿ ಗ್ರಾಂಡೆ ಪಬ್ನಲ್ಲಿ ಗಲಾಟೆ ಆಗಿರೋದಿದು. ಇದರ ಜೊತೆಗೆ ಆ ಮ್ಯಾನೇಜರ್ನ 23 ಗ್ರಾಂ ಚಿನ್ನದ ಚೈನ್ ಕೂಡ ದರೋಡೆ ಆಗಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಪ್ರಕರಣ ದಾಖಲಾಗಿದೆ. ಬಿಲ್ ವಿಚಾರಕ್ಕೆ ಜಟಾಪಟಿ ನಡೆದಿದೆ, ಮಾರಾಮಾರಿ ನಡೆದಿರುವಂಥದ್ದು ನೋಡ್ತಾ ಇದ್ದೀರಿ. ಆ ತಂಡ ಬಂದು ಏಕಾಏಕಿ ಆತನ ಮೇಲೆ, ಮ್ಯಾನೇಜರ್ ಮೇಲೆ ಹಲ್ಲೆಯನ್ನು ಮಾಡ್ತಾರೆ. ಇದರ ಜೊತೆಗೆ ಸಿಬ್ಬಂದಿಗಳ ಮೇಲೂ ಕೂಡ ಹಲ್ಲೆಯನ್ನು ಮಾಡುವಂಥ ದೃಶ್ಯಾವಳಿಗಳು ಸರಿಯಾಗದೆ. ಆ ಮ್ಯಾನೇಜರ್ ವಿನಯ್ ಆತನ ಮೇಲೆ ಮನ ಬಂದಂತೆ ಹಲ್ಲೆಯನ್ನು ಮಾಡಿದ್ದಾರೆ. ಆ ಯುವಕರ ಗುಂಪು ಬಿಲ್ ಕೊಡಿ ಅಂತ ಕೇಳಿದ್ರೆ ತಪ್ಪಾಗೋಯ್ತು ಇವ್ರಿಗೆ. ನೋಡ್ಬೋದು, ಟೇಬಲ್ನಲ್ಲೇ ಕೂಡ ಸ್ವಲ್ಪ ಗಲಾಟೆ ಆಗಿದೆ, ಮಾತಿಗೆ ಮಾತು ಬೆಳೆದಿದೆ. ನೋಡಿ, ಎಲ್ಲಿ ಎಲ್ಲ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಅದಾದಮೇಲೆ ಬಿಲ್ ಕೇಳಿದ್ದಾನೆ, ಎದ್ದು ಹೊರಗಡೆ ಹೋಗಿದ್ದಾರೆ ಎಲ್ಲರೂ ಕೂಡ. ಆ ಗುಂಪು ಹೋದ ನಂತರದಲ್ಲಿ ಬಾ ಹೊರಗಡೆ, ನಾವು ಕಾರ್ಡಲ್ಲಿ ಪೇ ಮಾಡ್ತೀವಿ ಅಂತ ಹೇಳಿ ಕರೆಸ್ಕೊಂಡಿದ್ದಾರೆ. ಕರೆಸ್ಕೊಂಡು ಆತನ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ. ಈಗಾಗಲೇ ಕೂಡ KR ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸ್ನವರು ಈಗಾಗಲೇ ಕೂಡ ತನಿಖೆಯನ್ನು ಮುಂದುವರೆಸಿದ್ದಾರೆ. ಮೈಸೂರಿನ ಅಗ್ರಹಾರದ ಸಿಪಾಯಿ ಗ್ರಾಂಡೆ ಪಬ್ನಲ್ಲಿ ಗಲಾಟೆ ಆಗಿರೋದು. 15,000 ರೂಪಾಯಿ ಬಿಲ್ ಕಟ್ಟಿಲ್ಲ. 7 ಜನರ ಟೀಮ್, 7 ಯುವಕರ ಟೀಮು ಒಂದು ಟೀಮ್ ಮಾಡ್ಕೊಂಡು ಬಂದಿದ್ರು ಬರ್ತ್ಡೇ ಪಾರ್ಟಿ. ಎಣ್ಣೆ ಮತ್ತಲ್ಲಿ ಈಗ ಕಿರಿಕ್ ಮಾಡ್ಕೊಂಡಿದ್ದಾರೆ. ಯಾವುದೇ ರೀತಿ ಪೇ ಆಗಿಲ್ಲ, ನಾವು ಹೊರಗಡೆ ಬನ್ನಿ ಪೇ ಮಾಡ್ತೀವಿ ಅಂತ ಹೇಳಿ ಈ ರೀತಿ ಗಲಾಟೆ ಮಾಡಿರೋದು. ಇದಕ್ಕೆ ಪೊಲೀಸರು ಒಂದು ಸೂಕ್ತ ಕ್ರಮ ತಗೋಬೇಕು ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊತೀವಿ. ಇವ್ರುಗಳಿಗೆ ಒಂದು ಎಡೆಮುರಿ ಕಟ್ಟಬೇಕು. ಒಂದು 30-40 ಜನ ಅಟ್ ಎ ಟೈಮ್ ಬಂದು ಮ್ಯಾನೇಜರ್ಗಳ ಮೇಲೆ ಹಲ್ಲೆ ಮಾಡಿ ಬಿಲ್ ಕೇಳಿದ್ದು. ಬಿಲ್ಲು ಆಬ್ವಿಯಸ್ಲಿ ಇದು ಹಾಸ್ಪಿಟಾಲಿಟಿ ಬಿಸ್ನೆಸ್, ಸರ್ವಿಸ್ ಕೊಡ್ತೀವಿ, ಅದ್ ತಕ್ಕಂಗೆ ಒಂದು ಪ್ರೈಸ್ ಟ್ಯಾಗ್ ಇಟ್ಟಿರ್ತೀವಿ. ಅದನ್ನ ನೋಡ್ಕೊಂಡು ಇವರು ಕೊಡಕ್ಕಾಗದೆ ಪಾರ್ಕಿಂಗ್ ಹತ್ರ ಹೋಗಿ ಅಲ್ಲಿ ನಮ್ಮ ಮ್ಯಾನೇಜರ್ಗಳ ಮೇಲೆ ದಬ್ಬಾಳಿಕೆ ಮಾಡಿ ಅವ್ರದೇ ಚೈನ್ಗಳನ್ನ ಕಿತ್ಕೊಂಡು ಹೋಗಿ ರಾಬರಿ ಮಾಡೋ ತರ ಮೈಂಡ್ ಸೆಟ್ ಇರೋರ್ನ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಪ್ರೇಮ್ ಕುಮಾರ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರೇಮ್, ನೋಡ್ತಾ ಇದ್ದೀವಿ ಪಬ್ನಲ್ಲಿ ಆಗಿರುವಂಥ ಗಲಾಟೆ, ಪ್ರಕರಣ ದಾಖಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ ಕೊಡೋದಾದ್ರೆ? ಹೌದು ಸುಕುಮಾರ್, ಇಂಥದ್ದೊಂದು ಘಟನೆ ನಡೆದಿರುವಂತದ್ದು ಮೈಸೂರು ಜಿಲ್ಲೆಯಲ್ಲಿ. ಮೈಸೂರಿನ ಸಿಪಾಯಿ ಹೋಟೆಲ್ನಲ್ಲಿ ಯಾರೋ ಪುಂಡ ಪೋಕ್ರು ಬಂದು ಕುಡಿದು ತಿಂದು ಮಜಾ ಮಾಡಿದಂತ ಸಂದರ್ಭದಲ್ಲಿ ಕೊಟ್ಟಂತಹ ಒಂದು ಆಹಾರ ಪದಾರ್ಥಗಳಿಗೆ ಮತ್ತೆ ಕೊಟ್ಟಂತ ಒಂದು ಡ್ರಿಂಕ್ಸ್ ಗಳಿಗೆ ಒಂದು ಬಿಲ್ ಅನ್ನ ಕೇಳಿದಂತ ಸಂದರ್ಭದಲ್ಲಿ ಏಕಾಏಕಿ ಮ್ಯಾನೇಜರ್ ಮೇಲೆ ಹಲ್ಲೆ ಮಾಡಿರುವಂತದ್ದು. ಅವರ ಬಳಿ ದುಡ್ಡಿರಲಿಲ್ಲ ಅಂತ ಕಾಣುತ್ತೆ. ಹಂಗಾಗಿ ಒಳಭಾಗದಲ್ಲಿ ಸುಮಾರು 2 ಗಂಟೆಗಳ ಕಾಲ ಕುಡಿದು ತಿಂದು ಮಜಾ ಮಾಡಿರ್ತಾರೆ. ನಂತರವಾಗಿ 2 ಗಂಟೆಗಳ ನಂತರವಾಗಿ ಆತ ಸ್ನೇಹಿತರು ಕೂಡ ಬರ್ತಾರೆ. ಬಂದು ಆತನನ್ನು ಕುಡಿದು ತಿಂದು ಮಜಾ ಮಾಡಿ ಮತ್ತೆ ವಾಪಸ್ ಹೋಗ್ತಾರೆ. ಇನ್ನು ಉಳಿದಂತ ಕೆಲವರು ಏನಿರ್ತಾರೆ ಅವರನ್ನ ಕೇಳಿ ಅವರ ಬಳಿ ಬಿಲ್ ಅನ್ನ ಕೇಳಕ್ಕೆ ಹೋದ ಸಂದರ್ಭದಲ್ಲಿ ನಾವು ನಮ್ಮ ಬಳಿ ಇಲ್ಲಿಲ್ಲ, ಹೊರಗಡೆ ಕೊಡ್ತೀವಿ ಅಂತ ಹೇಳಿ ಪಾರ್ಕಿಂಗ್ ಲಾಟ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಹಲ್ಲೆ ಮಾಡಿರುವಂತಹ ಘಟನೆಗಳು ನಡೆದಿರುವಂತದ್ದು. ಈ ಎಲ್ಲಾ ದೃಶ್ಯಗಳು ಕೂಡ CCTV ಕ್ಯಾಮೆರಾದಲ್ಲಿ ಸರಿಯಾಗಿರುವಂತದ್ದು. ಅಂದ್ರೆ ಮೈಸೂರು ಅಂತ ಹೇಳಿದ್ರೆ ಪ್ರವಾಸಿಗರ ಸ್ವರ್ಗ ಅಂತ ಕರೀತಾರೆ. ಪ್ರವಾಸಿಗರು ಹೊರ ರಾಜ್ಯಗಳಿಂದಲೂ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಇಂತಹ ಘಟನೆಗಳು ನಡೀತಾ ಇದ್ರೆ ಬಾರ್ಗಳಲ್ಲಿ, ಪಬ್ಗಳಲ್ಲಿ ಮತ್ತೆ ಹೋಟೆಲ್ಗಳಲ್ಲಿ ಇಂತಹದೊಂದು ಹಲ್ಲೆ ಪ್ರಕರಣಗಳು ದಾಖಲಾಗ್ತಾ ಇದ್ರೆ ಪ್ರವಾಸಿಗರಿಗೆ ಮತ್ತೆ
ಸ್ಥಳೀಯರಿಗೆ ಎಲ್ಲೋ ಒಂದ್ ಕಡೆ ಆತಂಕ ಮನೆ ಮಾಡಿರುವಂತದ್ದು. ಪ್ರಮುಖವಾಗಿ ಮ್ಯಾನೇಜರ್ ಮೇಲೆ ಹಲ್ಲೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಆತನ ಕತ್ತಿನಲ್ಲಿ ಇದ್ದಂತಹ ಒಂದು ಚಿನ್ನದ ಸರವನ್ನು ಕೂಡ ಕಸ್ಕೊಂಡು ಪರಿಹಾರ ನಂತರವಾಗಿ ಅಲ್ಲಿರುವಂತಹ ಸಿಬ್ಬಂದಿಗಳು, ಹೋಟೆಲ್ ಸಿಬ್ಬಂದಿಗಳು ಬಂದು ಆತ ಒಂದು ಅಂದ್ರೆ ಅವರ ಪುಂಡ ಪೋಖ್ರಿಗಳನ್ನ ವಿಚಾರಣೆ ಮಾಡಿದ ಸಂದರ್ಭದಲ್ಲೂ ಕೂಡ ನಾವು ದುಡ್ಡು ಕೊಡೋದಿಲ್ಲ, ಏನ್ ಮಾಡ್ಕೋತೀರಾ ಮಾಡ್ಕೋ ಹೋಗಿ ಅಂತ ಹೇಳಿ ಮತ್ತೆ ಗಲಾಟೆ ಮಾಡಿ ಅಲ್ಲಿಂದ ವಾಪಸ್ ಆಗಿರುವಂತದ್ದು. ಈ ಪ್ರಕರಣದ ಬೆನ್ನಲ್ಲೇ ಕೂಡ KR ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಏನು ಗಲಾಟೆ ಮಾಡಿದಂತಹ ಒಂದು ಪುಂಡರಿಗೋಸ್ಕರವಾಗಿ ಓಕೆ ಪ್ರೇಮ್ ಕುಮಾರ್, ಶಿವಕುಮಾರ್. ಥ್ಯಾಂಕ್ ಯು ಪ್ರೇಮ್ ಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.